ಸರ್ ಟ್ರಾನ್ಸಾಕ್ಷನ್ ಟೈಮ್ ಆಗೋಗಿದೆ, ಪಾಸ್ಬುಕ್ ಎಂಟ್ರಿ ಇದೆ ಕೊಡಿ ಮಾಡ್ಕೊಡ್ತೀನಿ. ಹಾಯ್. ನೀವಿಲ್ಲಿ ಬರಬಾರ್ದಿತ್ತಾ? ಪಬ್ಲಿಕ್ ಪ್ಲೇಸು ಪ್ರೈವಸಿ ಇಲ್ಲ ಅಂತನಾ? ಕೆಲಸ ಮುಗೀತಾ? ಮುಗಿದಿದ್ರು ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಸುತ್ತಾಡ್ಕೊಂಬರೋಣ. ಜಾನ್ವಿ. ಹಾಯ್, ನೀವು ಕೊಲೀಗ? ನಾನು ಮದನ್, ಜಾಹ್ನವಿ ಫಿಯಾನ್ಸಿ. ಜಾನ್ವಿ ಇವರು ಅವಳು ಹೇಳಿರಲ್ಲ ಬಿಡಿ, ನಾಚಿಕೆ ಅವಳಿಗೆ. ಹಲೋ ಸ್ವೀಟ. ಹಲೋ ಹಲೋ ಹಲೋ. ಮುಂದಿನ ವಾರ ನನ್ನ ಜಾಹ್ನವಿ ಎಂಗೇಜ್ಮೆಂಟ್. ನಾನು ಜಾಹ್ನವಿನ ಮದುವೆ ಆಗ್ತಿರೋ ಹುಡುಗ. ಜಾಹ್ನವಿ, ಇದು ನೋಡಿದ 1130 ಅಕೌಂಟ್ ಟೋಟಲ್ ಆಗಿ ಸರಿಯಾಗಿಲ್ಲ. ಯಾಕೆ? ಹೊಸ ಕಸ್ಟಮರ್ ಡೆಪಾಸಿಟ್ ಮಾಡಿಸ್ಬಿಡು. ಇವರು ನಮ್ಮ ಬಾಸ್ ಮಿಸ್ಟರ್ ಸದಾನಂದ್ ಕುಲಕರ್ಣಿ. ಹಲೋ, ನಾನು ಮದನ್, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಜಾಹ್ನವಿನ ಮದುವೆ ಆಗ್ತಿರೋ ಗಂಡು. ಆದ್ರೆ ಜಾಹ್ನವಿ ಗೊತ್ತಿತ್ತು ನನಗೆ, ಅವಳು ಹೇಳಿರಲ್ಲ ಅಂತ. ಅದಕ್ಕೆ ನಾನೇ ಬಂದೆ. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ದ ವಿಶಸ್. ನಾನು ನನ್ನ ಹೆಂಡ್ತಿನ ಒಂದು ಅರ್ಧ ಗಂಟೆ ಹೊರಗಡೆ ಕರ್ಕೊಂಡು ಹೋಗ್ಬೋದಾ? ವಿತ್ ಯುವರ್ ಪರ್ಮಿಷನ್. ಹೇಗೂ ರಿಸೈನ್ ಮಾಡೋ ಎಂಪ್ಲಾಯಿ. ರೆಸಿಗ್ನೇಷನ್? ಅವಳು ಮದುವೆ ಆದಮೇಲೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ನನಗೆ ಬೇಕಾದಷ್ಟು ಆಸ್ತಿ ಇದೆ. ಮಗ US ಅಲ್ಲಿ ಸೆಟ್ಲ್ ಆಗಿದೆ. ಬರೋ ಬಾಡಿಗೆಯಲ್ಲಿ ರಾಣಿ ಥರ ಇರ್ಬೋದು. ಆದ್ರೆ ಜಾಹ್ನವಿ ಹೇಳಿ ರಿಸೈನ್ ಮಾಡ್ತಿರೋದನ್ನ. ಎನಿವೇಸ್, ನಾನು ಹೇಳೋದನ್ನೇ ನೋಟಿಸ್ ಅಂತ ತಿಳ್ಕೊಳ್ಳಿ. ಎಂಗೇಜ್ಮೆಂಟ್ ಹೊತ್ತಿಗೆ ಅವಳನ್ನ ರಿಲೀವ್ ಮಾಡಬೇಕು. ಅದೇನು ರೂಲ್ಸು ರೆಗ್ಯುಲೇಷನ್ಸ್ ಇದೆಯೋ ನಾನು ನೋಡ್ಕೋತೀನಿ. ಜಾಹ್ನವಿ ಬಾ, ಹಾಕೋ ಬಾ, ಹೋಗೋಣ.